ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ರಾಜಕೀಯದಲ್ಲಿ ಅಧಿಕಾರ ಅನ್ನೋದು ಒಮ್ಮೊಮ್ಮೆ ಆಕಸ್ಮಿಕ, ಇನ್ನೊಮ್ಮೆ ಅದೃಷ್ಟ. ಆದ್ರೆ ವಿದಾಯ ಯಾವತ್ತಿಗೂ ಅನಿವಾರ್ಯ. ಈಗ ಸಿದ್ದು ರಾಜಕೀಯ ಸಂಧ್ಯಾಕಾಲದ ಪರ್ವಕ್ಕೆ ಸರಿತಾ ಇದೆ. 5 ದಶಕಗಳ ಸುದೀರ್ಘ ಅಧಿಕಾರ ರಾಜಕಾರಣಕ್ಕೆ ವಿರಾಮವೊಂದು ಬೀಳ್ತಾ ಇದೆ. ಉಪಹಾರ ಕೂಟದಲ್ಲಿ ಸಿದ್ದು ಹೇಳಿದಂತಹ ಸತ್ಯ ಕೇಳಿ ಸಚಿವರ ದಂಡು ಬಿಕ್ಕಿ ಬಿಕ್ಕಿ ಹತ್ತಿದೆ. ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಸಿದ್ದರಾಮಯ್ಯ ಅದು ಹೆಸರಲ್ಲ, ಬಡವರ ಒಲೆಯಲ್ಲಿ ಬೇಯುವ ಅನ್ನ. ಅಹಿಂದ ವರ್ಗದ ಮಹಾಶಕ್ತಿ, ದಮನಿತ ಸಮುದಾಯದ ದನಿ, ಕಾರುಣ್ಯ ತುಂಬಿದ ವಾತ್ಸಲ್ಯ, ರೈತ ಸ್ನೇಹಿ ಅಪ್ಪಟ ಹಳ್ಳಿ ಹೈದ, ಕನ್ನಡದ ಕುಲತಿಲಕ. ಕೊಟ್ಟ ಬಿರುದುಗಳು, ಬರಿದಾದ ಬರಗಾಲ. ಒಂದು ಸುದೀರ್ಘ ಪಯಣ ಗಮ್ಯ ನಿಲ್ದಾಣವನ್ನ ತಲುಪಿದೆ. ಇತಿಹಾಸ ಆ ಪುಟವನ್ನ ಜಾಗೃತೆಯಿಂದ ತನ್ನ ಮಡಿಲು ತುಂಬಿಸಿದೆ. ಭಾವುಕ ಕ್ಷಣಕ್ಕೆ ಸಾಕ್ಷಿಯಾದ ಇಡ್ಲಿ ವಡೆ ಉಪಹಾರ. ರಾಜೀನಾಮೆ ಅಂತಿದ್ದಂತೆ ಉಕ್ಕಿ ಹರಿದ ಕಾವೇರಿ. ಅಹಿಂದ ಕೋಟೆ ಕಟ್ಟಿದ್ದ ಚಕ್ರವರ್ತಿಗೆ ಈಗ ವಿರಾಮಕಾಲ. ಕಾಂಗ್ರೆಸ್ನ ಪುನರುತ್ಥಾನ ಮಾಡಿದ ಚಾಣಾಕ್ಯ ನಾಯಕ. ಕರ್ನಾಟಕದಲ್ಲಿ ಸಿದ್ದು ಇಲ್ಲದ ರಾಜಕೀಯ ಚರಿತ್ರೆಯೇ ಅಪೂರ್ಣ. ಇಡೀ ರಾಜ್ಯದಲ್ಲಿ ಇಷ್ಟು ಆಳವಾಗಿ, ಇಷ್ಟು ಗಾಢವಾಗಿ ಛಾಪು ಬಿಟ್ಟ ಅಗ್ರ ಪಂಕ್ತಿಯಲ್ಲಿ ನಿಲ್ಲುವ ಮಾನಸಿಕ ದೊರೆ, ನೂರಾರು ನಾಯಕರಿಗೆ ರಾಜಕೀಯ ವಿಳಾಸ ಕೊಟ್ಟ ವರುಣಾಧಿಪತಿ, ಅಸಂಖ್ಯ ದೀನರ ಬದುಕಿಗೆ ಭರವಸೆಯ ಧಾರೆ ಎರೆದ ಅನ್ನಯ್ಯ. ಸದ್ಯ ಆ ಗತಿ ರಾಜಕಾರಣಕ್ಕೆ ದಿಕ್ಕು ತೋಚದಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಈಗ ಅಕ್ಷರಶಃ ಮಹಾಭೂಕಂಪ ಸೃಷ್ಟಿಯಾಗಿದೆ. ಇಷ್ಟು ದಿನ ತೆರೆಮರೆಯಲ್ಲಿ ನಡೀತಾ ಇದ್ದ ಪವರ್ ಪಾಲಿಟಿಕ್ಸ್ಗೆ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ನಡೆದಂಥ ಆ 2 ತಾಸುಗಳ ಉಪಹಾರ ಕಣ್ಣೀರಿನಿಂದ ಒದ್ದೆಯಾಗಿ ಸಮುದ್ರವನ್ನೇ ಆಲಂಘಿಸಿದ ಭಾವ. ಹಲವು ಸಚಿವರ ಕಣ್ಣಲ್ಲಿ ಕಣ್ಣೀರ ಕಡಲು ಉಕ್ಕಿಬಿಡ್ತು. ಸಿಎಂ ರಾಜೀನಾಮೆ ಮಾತು ಆರಂಭಿಸ್ತಾ ಇದ್ದ ಹಾಗೆ ಗಳಗಳನೆ ಹರಿದ ಅಶ್ರು ಕೈವಸ್ತ್ರಕ್ಕೆ ಅರ್ಪಣೆಯಾಯಿತು. ಗಟ್ಟಿಗುಂಡಿಗೆಯ ಕನಕಪುರದ ಬಂಡೆ ಮನಸ್ಸು ಕೂಡ ಕರಗ್ತು. ಡಿಕೆ ಶಿವಕುಮಾರ್ ಕಣ್ಣಂಚಲ್ಲೂ ನೀರು ಜಿನುಗ್ತು. ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿತಾ ಇರುವ ಕಾರಣ ಕೇಳಿದ್ದ ಸಚಿವರು ಮಾತ್ನಾಡೋಕೆ ತಡವರಿಸಿ ಭಾವುಕರಾದ್ರು. ಆದ್ರೆ ಎಲ್ಲ ನಾಯಕರನ್ನ ಪ್ರೀತಿಯಿಂದಲೇ ಮಾತ್ನಾಡಿಸ್ತಾ ಸಿದ್ದು ಸಂತೈಸಿದ್ರು. ರಾಜಕೀಯ ಗುರುವಿನ ರಾಜೀನಾಮೆ ಮಾತು ಕೇಳಿದ ಸಂತೋಷ್ ಲಾಡ್ಗೆ ಕಣ್ಣುಗಳು ರಾಜಿಯಾಗ್ಲಿಲ್ಲ. ಸಚಿವ ತಿಮ್ಮಾಪುರ್ರದ್ದು ಅದೇ ಸ್ಥಿತಿ. ಅವರು ಎಲ್ರಿಗೂ ಧನ್ಯವಾದ ಅರ್ಪಿಸಿದ್ರು. ಮತ್ತೆ ಮುಂದೆ ರಾಜ್ಯಪಾಲರಿಗೆ ಭೇಟಿ ಆಗ್ತೀನಿ. ಆದರೆ ರಾಜ್ಯಪಾಲರೇನೋ ಇವತ್ತು ಊರಾಚೆ ಹೋಗಿದ್ದಾರೆ ಅಂತ ಸುದ್ದಿ ಇದೆ. ಆದ್ರೂ ಕೂಡ ನಾನು ಗವರ್ನರ್ಗೆ ಹೋಗಿ ನಾನು ರೆಸಿಗ್ನೇಷನ್ ಕೊಡ್ತೀನಿ ಇವತ್ತು ಅಂತ ಹೇಳಿದ್ದಾರೆ. ಸೊ ಸಿಎಂ ಅವರು ಬಹಳ ಅದ್ಭುತವಾಗಿ ಮಾತಾಡಿದ್ರು ಮತ್ತು ಬಹಳ ಮುಕ್ತವಾಗಿ ಮಾತಾಡಿದ್ರು. ಎಲ್ರಿಗೂ ಕೂಡ ಮನಸ್ಸನ್ನ ತಟ್ಟುವಂತ ರೀತಿಯಾಗಿ ಮಾತಾಡಿದ್ದಾರೆ. ಒಟ್ಟಾರೆ ಬಹುತೇಕ ನಾಯಕರ ಜೊತೆ ಆತ್ಮೀಯತೆಯನ್ನ ಹೊಂದಿದ್ದ ಸಿಎಂ ಸಿದ್ದರಾಮಯ್ಯ ಕೆಲಸ ಕಾರ್ಯಗಳನ್ನ ಮಾಡಿಕೊಡುವ ವಿಷಯದಲ್ಲಿ ತಕ್ಷಣ ಸ್ಪಂದಿಸ್ತಾ ಇದ್ರು. ಅದಕ್ಕೆ ಸಿದ್ದರಾಮಯ್ಯ ಮೇಲೆ ಸಚಿವರು, ಶಾಸಕರಿಗೆ ಅಭಿಮಾನ.
ಆ ಅಭಿಮಾನವೇ ಈ ಕಣ್ಣೀರಿಗೆ ಕಾರಣ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.